ನಮಸ್ಕಾರ. ಕ್ವಿಜೇಬಲ್ನ 11ನೇ ಆವೃತ್ತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕ್ವಿಜ್ ಮಾಸ್ಟರ್ ಮೇಘವಿ ಮಂಜುನಾಥ್. ಕ್ವಿಜೇಬಲ್ ಇದು ಭಾರತದಲ್ಲಿ ವಿಕಲಚೇತನ ಮಕ್ಕಳಿಗಾಗಿ ಅಂತಾನೆ ಇರುವಂತಹ ಏಕೈಕ ರಸಪ್ರಶ್ನೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು 2016ರಲ್ಲಿ ಸೇವಾ ಇನ್ ಆಕ್ಷನ್ ಅನ್ನುವಂತಹ NGO ಶುರು ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ LTI ಮೈಂಡ್ಟ್ರೀ ಫೌಂಡೇಶನ್ ಅವರ ಸಹಯೋಗ ಇದೆ. ಕ್ವಿಜೇಬಲ್ ಕುರಿತಾದ ಒಂದು ಚಿಕ್ಕ ಪರಿಚಯ ಇಲ್ಲಿದೆ, ಬನ್ನಿ ನೋಡೋಣ. ಕ್ವಿಜೇಬಲ್ನ 11ನೇ ಕರ್ನಾಟಕ ಆವೃತ್ತಿಗೆ ಸ್ವಾಗತ. ಕ್ವಿಜೇಬಲ್ ಇದು ವಿಶೇಷ ಚೇತನ ಮಕ್ಕಳು ಹಾಗೂ ಯುವಕರಿಗಾಗಿ ಆಯೋಜಿಸಲಾಗುವ ರಾಷ್ಟ್ರಮಟ್ಟದ ರಸಪ್ರಶ್ನೆ ಸ್ಪರ್ಧೆ. ಈ ಕ್ವಿಜ್ ಅನ್ನ ಸೇವಾ ಇನ್ ಆಕ್ಷನ್ ಸಂಸ್ಥೆ 2016ರಲ್ಲಿ ಪ್ರಾರಂಭಿಸಿತು. ಈ ಕ್ವಿಜ್ಗೆ LTI ಮೈಂಡ್ಟ್ರೀ ಫೌಂಡೇಶನ್ ಅವರ ಸಹಯೋಗ ಕೂಡ ಇದೆ. ಕ್ವಿಜೇಬಲ್ ವಿಶೇಷ ಚೇತನ ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಿ ತಮ್ಮ ಸಾಮರ್ಥ್ಯವನ್ನ ತೋರಿಸೋಕೆ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟು ಬಂದಿದೆ. ಬೆಂಗಳೂರಿನಲ್ಲಿ ಕೇವಲ 110 ಮಕ್ಕಳೊಂದಿಗೆ ಪ್ರಾರಂಭವಾದ ಈ ಕ್ವಿಜ್ ಈಗ ಗ್ರಾಮೀಣ, ಹಿಂದುಳಿದ, ಬುಡಕಟ್ಟು, ನಗರ ಮತ್ತು ಉಪನಗರ ಜಿಲ್ಲೆಗಳನ್ನು ಹೊಂದಿರುವ ಭಾರತದ 15 ರಾಜ್ಯಗಳ 1500ಕ್ಕೂ ಅಧಿಕ ವಿಶೇಷ ಶಾಲೆಗಳಲ್ಲಿ 12,000 ಮಕ್ಕಳನ್ನ ತಲುಪಿದೆ. ಈ ಕಾರ್ಯಕ್ರಮವನ್ನು ಫಾರೆಜ್ ಕ್ವಿಜಿಂಗ್ ಸೊಲ್ಯೂಷನ್ ರೂಪಿಸಿದ್ದು ಕ್ಯೂರಿಯಾಸಿಟಿ ನಾಲೆಜ್ ಸೊಲ್ಯೂಷನ್ ನಡೆಸಿಕೊಡುತ್ತಾ ಬಂದಿದ್ದಾರೆ. ಈ ವರ್ಷ ಕರ್ನಾಟಕದಲ್ಲಿ 21 ಜಿಲ್ಲೆಯ 90 ಶಾಲೆಗಳಿಂದ 750ಕ್ಕೂ ಅಧಿಕ ಮಕ್ಕಳು ಮತ್ತು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಂದು ಪೂರ್ವಭಾವಿ ಹಾಗೂ ಸೆಮಿಫೈನಲ್ಗಳ ಮೂಲಕ ಆಯ್ಕೆಯಾದ ರಾಜ್ಯ ಫೈನಲಿಸ್ಟ್ಗಳು ತಮ್ಮ ಜ್ಞಾನವನ್ನ ಪ್ರದರ್ಶಿಸೋದನ್ನ ನೀವು ನೋಡಲಿದ್ದೀರಿ. ಕ್ವಿಜೇಬಲ್ನಲ್ಲಿ ಈ ದಿನ ಶ್ರವಣದೋಷ ವಿಭಾಗದಲ್ಲಿ ಮಕ್ಕಳಿಗೆ ರಾಜ್ಯ ಮಟ್ಟದ ಫಿನಾಲೆ ನಡೀತಾ ಇದೆ. ಮೊದಲಿಗೆ ಎಲ್ಲ ವಲಯಗಳ ವಿಜೇತರು, ಇಲ್ಲಿರುವಂತಹ ಫೈನಲಿಸ್ಟ್ ಅವರ ಪರಿಚಯವನ್ನ ಮಾಡಿಕೊಂಡು ಕಾರ್ಯಕ್ರಮವನ್ನ ಶುರು ಮಾಡ್ತೀವಿ. ಮೊದಲ ತಂಡ ಮೈಸೂರು ವಲಯದಿಂದ JSS ಸಹನಾ ಸ್ಪೆಷಲ್ ಸ್ಕೂಲ್ ಫಾರ್ ಹಿಯರಿಂಗ್ ಇಂಪೈರ್ಡ್ನಿಂದ ಯಶವಂತ KS ಹಾಗೂ ಪವನ್. ಎರಡನೇ ತಂಡ ಮಂಡ್ಯ ವಲಯದಿಂದ ಜ್ಞಾನ ವಿಕಾಸ್ ಸ್ಪೆಷಲ್ ಸ್ಕೂಲಿನ ಭಾವನಾ ಹಾಗೂ ಹಾರಿಕಾ. ಮೂರನೇ ತಂಡ ಬೆಳಗಾವಿ ವಲಯದಿಂದ ಗವರ್ನಮೆಂಟ್ KHPS ದೇಮಟ್ಟಿಯ ರುಮಾನಾ ಹಾಗೂ ಜಯಸಿಂಹ ಕಾದ್ರೋಳಿ. ನಾಲ್ಕನೇ ತಂಡ ಮಹದೇವ್ ಭಟ್ ಕುರ್ಸೆ ಡೆಫ್ ಸ್ಕೂಲ್ ಸಿರ್ಸಿಯಿಂದ ಪ್ರಜ್ವಲ್ ನಾಯಕ್ ಹಾಗೂ ಸುಮನ್ ದೊಡ್ಡಮನಿ. ಐದನೇ ತಂಡ ಬೆಂಗಳೂರು ವಲಯದಿಂದ ಶ್ರದ್ಧಾಂಜಲಿ ಇಂಟಿಗ್ರೇಟೆಡ್ ಪ್ರೈಮರಿ ಸ್ಕೂಲ್ನ ಸಂತೋಷ್ ಜೆ ಹಾಗೂ ನುಸ್ರತ್ ಬಾನು. ಆರನೇ ತಂಡ ಬೆಂಗಳೂರಿನ ಶೇಲಾ ಕೊತ್ವಾಲ್ ಇನ್ಸ್ಟಿಟ್ಯೂಟ್ ಫಾರ್ ಡೆಫ್ನಿಂದ H ರೇಹಾನ್ ಶರೀಫ್ ಹಾಗೂ ಭವ್ಯ S. ಶ್ರವಣದೋಷ ವಿಭಾಗದ ಈ ಸ್ಪರ್ಧೆಯನ್ನು ನಡೆಸ್ಕೊಡೋಕೆ ನನ್ನ ಜೊತೆ ಇವತ್ತೊಬ್ಬ ವಿಶೇಷ ಅತಿಥಿ ಇದ್ದಾರೆ, ಶ್ರೀಮತಿ ಪ್ರಿಯಾಂಕಾ ಕಲ್ಯಾಣ್. ಇವರೊಬ್ಬ ಸನ್ನೆ ಭಾಷೆ ತಜ್ಞರು, ಅಂದರೆ ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್. ನಾವು ಕೇಳುವಂತಹ ಎಲ್ಲ ಪ್ರಶ್ನೆಗಳನ್ನು ಅವರು ಸನ್ನೆ ಭಾಷೆಯಲ್ಲಿ ಮಕ್ಕಳಿಗೆ ಕಮ್ಯುನಿಕೇಟ್ ಮಾಡಲಿದ್ದಾರೆ. ಈ ದಿನದ ಕ್ವಿಜ್ನಲ್ಲಿ ಒಟ್ಟು 3 ಸುತ್ತುಗಳಿರುತ್ತೆ. ಅವೆಲ್ಲ ಸುತ್ತುಗಳ ನಿಯಮಗಳನ್ನು ಸುತ್ತು ಶುರುವಾಗೋ ಮುಂಚೆ ನಾವು ಹೇಳ್ತೀವಿ. ಇಲ್ಲದೆ ರೌಂಡ್ ನಂಬರ್ 1 ಕ್ಲಾಕ್ ವೈಸ್ ರೌಂಡ್. ಈ ಸುತ್ತಿನಲ್ಲಿ ಒಟ್ಟು 6 ಪ್ರಶ್ನೆಗಳಿರುತ್ತೆ. ಪ್ರತಿ ತಂಡಕ್ಕೂ ಒಂದೊಂದು ನೇರ ಪ್ರಶ್ನೆ ಇರುತ್ತೆ. ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳಿರುತ್ತೆ. ಆ ಆಯ್ಕೆಯಲ್ಲಿ ಮೊದಲ ಆಯ್ಕೆ ನೀವು ತಗೊಂಡು ಸರಿ ಉತ್ತರ ಕೊಟ್ರೆ 15 ಅಂಕ, ಎರಡನೇ ಅಟೆಂಪ್ಟ್ನಲ್ಲಿ ಉತ್ತರವನ್ನ ಕೊಟ್ರೆ 10 ಅಂಕ. ಪ್ರಶ್ನೆ ಪಾಸ್ ಆಗೋದಿಲ್ಲ. ಹಾಗೂ ಪ್ರದಕ್ಷಿಣಾಕಾರವಾಗಿ ಅಂದರೆ ಕ್ಲಾಕ್ ವೈಸ್ ಈ ರೌಂಡ್ ನಡೆಯುತ್ತೆ. ಮೊದಲನೇ ತಂಡದಿಂದ ಮುಂದಿನ ತಂಡಕ್ಕೆ ಪಾಸ್ ಆಗ್ತಾ ಬರುತ್ತೆ. ಮೈಸೂರು ವಲಯ ರೆಡಿ ಇದ್ದೀರಾ ಅಂದರೆ ನಿಮ್ಮ ಮೊದಲನೇ ಪ್ರಶ್ನೆಯಿಂದ ಶುರು ಮಾಡ್ತೀವಿ. JSS ಸಹನಾ ಸ್ಪೆಷಲ್ ಸ್ಕೂಲ್, ಇಲ್ಲಿದೆ ನಿಮ್ಮ ನೇರ ಪ್ರಶ್ನೆ ಪರದೆ ಮೇಲೆ ಬರ್ತಾ ಇದೆ. ಮೊದಲನೇ ಪ್ರಶ್ನೆ, ವಿಚ್ ಟ್ರೀ ಹ್ಯಾಸ್ ಲೀವ್ಸ್ ದಟ್ ಆರ್ ಫೇವರೆಟ್ ಫುಡ್ ಆಫ್ ಸಿಲ್ಕ್ ವರ್ಮ್ಸ್? ರೇಷ್ಮೆ ಹುಳುಗಳಿಗೆ ಅತ್ಯಂತ ಇಷ್ಟವಾದ ಆಹಾರವಾಗಿರುವ ಎಲೆಗಳನ್ನು ಹೊಂದಿರುವ ಮರ ಅಥವಾ ಸಸ್ಯ ಯಾವುದು? ನಿಮ್ಮ ಆಪ್ಷನ್ಸ್ ಇಲ್ಲಿದೆ. ಆಪ್ಷನ್ A ಮಲ್ಬೆರಿ ಅಥವಾ ಹಿಪ್ಪು ನೇರಳೆ, ಆಪ್ಷನ್ B ಮ್ಯಾಂಗೋ ಅಥವಾ ಮಾವು, ಆಪ್ಷನ್ C ನೀಮ್ ಅಥವಾ ಬೇವು, ಆಪ್ಷನ್ D ಟೀಕ್ ಅಥವಾ ತೇಗ. ಆಪ್ಷನ್ D ತೇಗದ ಮರ ಅಂತ ಹೇಳಿದಿರಾ, ತಪ್ಪು ಉತ್ತರ. 10 ಅಂಕಗಳಿಗೆ ಇನ್ನೊಂದು ಟ್ರೈ. ನಿಮ್ಮ ಆಯ್ಕೆಯನ್ನ ಹೇಳಿ. A B C ಈ 3 ಆಪ್ಷನ್ ನಲ್ಲಿ ನಿಮ್ಮ ಆಯ್ಕೆ. ತೇಗ ತಪ್ಪು ಉತ್ತರ. ಆಪ್ಷನ್ A ಹಿಪ್ಪು ನೇರಳೆ ಮಲ್ಬೆರಿ ಅಂತ ಹೇಳ್ತಾ ಇದ್ದೀರಾ, ಸರಿಯಾದ ಉತ್ತರ. 10 ಅಂಕಗಳನ್ನ ಮೊದಲನೇ ತಂಡ ಪಡ್ಕೊಂಡಿದೆ ಈ ಪ್ರಶ್ನೆಗೆ.
ಎರಡನೇ ತಂಡದ ನೇರ ಪ್ರಶ್ನೆ ಇಲ್ಲಿದೆ. ಮೌಂಟ್ ಎವರೆಸ್ಟ್ ಇಸ್ ಲೊಕೇಟೆಡ್ ಬಿಟ್ವೀನ್ ವಿಚ್ 2 ಕಂಟ್ರೀಸ್? ಮೌಂಟ್ ಎವರೆಸ್ಟ್ ಯಾವ 2 ದೇಶಗಳ ನಡುವೆ ಇದೆ? ನಿಮ್ಮ ಆಯ್ಕೆಗಳು ಭಾರತ ಮತ್ತು ಚೀನಾ, ನೇಪಾಳ ಮತ್ತು ಭಾರತ, ಭೂತಾನ್ ಮತ್ತು ಚೀನಾ, ನೇಪಾಳ ಮತ್ತು ಚೀನಾ. ಎರಡನೇ ತಂಡ ಆಪ್ಷನ್ ಎ ಅಂತ ಹೇಳ್ತಾ ಇದ್ದೀರಾ. ಭಾರತ ಮತ್ತು ಚೀನಾ ಅನ್ನೋದು ನಿಮ್ಮ ಉತ್ತರ. ತಪ್ಪು ಉತ್ತರ. 10 ಅಂಕಗಳಿಗೆ ಇನ್ನೊಂದು ಟ್ರೈ. ಆಪ್ಷನ್ ಡಿ ನೇಪಾಳ ಮತ್ತು ಚೀನಾ ಅಂತ ಹೇಳ್ತಾ ಇದ್ದೀರಾ. ಈ ಉತ್ತರ ಸರಿಯಾಗಿದೆ. 10 ಅಂಕಗಳನ್ನ ಈ ತಂಡ ಪಡೆದುಕೊಂಡಿದ್ದೀರಾ. ಇಲ್ಲಿದೆ ಮೂರನೇ ಪ್ರಶ್ನೆ, ನೇರ ಪ್ರಶ್ನೆ ಬೆಳಗಾವಿ ವಲಯಕ್ಕೆ. ಯಾವ ಕ್ರೀಡೆಯಲ್ಲಿ ನೀವು ಸತತ 3 ಎಸೆತಗಳಲ್ಲಿ 3 ವಿಕೆಟ್ಗಳನ್ನು ಪಡೆಯುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಬಹುದು? ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಫುಟ್ಬಾಲ್, ಆಪ್ಷನ್ ಬಿ ಕ್ರಿಕೆಟ್, ಆಪ್ಷನ್ ಸಿ ಹಾಕಿ, ಆಪ್ಷನ್ ಡಿ ಟೆನ್ನಿಸ್. ಆಪ್ಷನ್ ಎ ಅಂತ ಮೂರನೇ ತಂಡ ಉತ್ತರ ಹೇಳ್ತಿದ್ದೀರಾ. ಫುಟ್ಬಾಲ್ ಅನ್ನೋದು ನಿಮ್ಮ ಉತ್ತರ. 15 ಅಂಕಗಳಿಗೆ ಈ ಆಯ್ಕೆ ತಪ್ಪಾಗಿದೆ. 10 ಅಂಕಗಳಿಗೆ ಮೂರನೇ ತಂಡ ಇನ್ನೊಂದು ಉತ್ತರವನ್ನ ನೀಡಬಹುದು. ಆಪ್ಷನ್ ಡಿ ಅಂತ ಹೇಳ್ತಾ ಇದ್ದಾರೆ. ಟೆನ್ನಿಸ್ ಅನ್ನೋದು ನಿಮ್ಮ ಉತ್ತರ. ಇದು ಕೂಡ ತಪ್ಪಾಗಿದೆ. ಅನ್ಫಾರ್ಚುನೇಟ್ಲಿ ರಾಂಗ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಿಕೆಟ್. ಆಪ್ಷನ್ ಬಿ ಕ್ರಿಕೆಟ್ ಆಗಿತ್ತು. ಇದೀಗ 4ನೇ ತಂಡದ ನೇರ ಪ್ರಶ್ನೆ ಪರದೆ ಮೇಲೆ ಬರ್ತಾ ಇದೆ. ವಾಟ್ ಡಸ್ ದ ಲೆಟರ್ ಎಸ್ ಸ್ಟ್ಯಾಂಡ್ ಫಾರ್ ಇನ್ ದ ವರ್ಡ್ ನಾಸಾ? ನಾಸಾನಲ್ಲಿ ಎಸ್ ಅಕ್ಷರವು ಏನನ್ನ ಸೂಚಿಸುತ್ತದೆ? ನಿಮ್ಮ ಆಯ್ಕೆಗಳು ಸ್ಪೇಸ್, ಬಾಹ್ಯಾಕಾಶ, ಸೈನ್ಸ್, ವಿಜ್ಞಾನ, ಸಿ ಸ್ಟಾರ್ ನಕ್ಷತ್ರ, ಡಿ ಸ್ಟ್ಯಾಂಡರ್ಡ್ ಅಥವಾ ಪ್ರಮಾಣ. ತಂಡ ಕೊಡ್ತಾ ಇರುವಂತಹ ಉತ್ತರ ಆಪ್ಷನ್ ಬಿ ಸೈನ್ಸ್. ತಪ್ಪು ಉತ್ತರ. 10 ಅಂಕಗಳಿಗೆ 4ನೇ ತಂಡದಿಂದ 2ನೇ ಅಟೆಂಪ್ಟ್. 4ನೇ ತಂಡ ಕೊಡ್ತಾ ಇರುವಂತಹ 2ನೇ ಉತ್ತರ ಆಪ್ಷನ್ ಎ ಸ್ಪೇಸ್. ಈ ಉತ್ತರ ಸರಿಯಾಗಿದೆ. 10 ಅಂಕಗಳು 4ನೇ ತಂಡಕ್ಕೆ ಸೇರಿಸಿ 10 ಪಾಯಿಂಟ್ಸ್ ಟು ಯು. ಇದೀಗ ಬೆಂಗಳೂರಿನ ಶ್ರದ್ಧಾಂಜಲಿ ಇಂಟಿಗ್ರೇಟೆಡ್ ಪ್ರೈಮರಿ ಶಾಲೆಯ ತಂಡ ನಿಮ್ಮ ನೇರ ಪ್ರಶ್ನೆ ಬರ್ತಾ ಇದೆ. 5ನೇ ತಂಡಕ್ಕೆ ನೇರ ಪ್ರಶ್ನೆ. ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು? ಎ ಸಿಡ್ನಿ, ಬಿ ಮೆಲ್ಬರ್ನ್, ಸಿ ಕ್ಯಾನ್ಬೆರಾ, ಡಿ ಬ್ರಿಸ್ಬೇನ್. ಆಪ್ಷನ್ ಸಿ ಕ್ಯಾನ್ಬೆರಾ ಅನ್ನೋದು 5ನೇ ತಂಡ ನೀಡ್ತಾ ಇರುವಂತಹ ಉತ್ತರ. 15 ಅಂಕಗಳಿಗೆ ಈ ಉತ್ತರ ಸರಿಯಾಗಿದೆ. 15 ಪಾಯಿಂಟ್ಸ್ ಟು ಟೀಮ್ 5. ಸರಿಯಾದ ಉತ್ತರ. ಈ ಸುತ್ತಿನ ಕೊನೆ ಪ್ರಶ್ನೆ ಬರ್ತಾ ಇದೆ. ಬೆಂಗಳೂರಿನ ಶೀಲಾ ಕೊತ್ವಾಲ್ ಇನ್ಸ್ಟಿಟ್ಯೂಟ್ ಫಾರ್ ದ ಡೆಫ್ ನಿಮ್ಮ ತಂಡಕ್ಕೆ 6ನೇ ತಂಡ. ನಿಮ್ಮ ನೇರ ಪ್ರಶ್ನೆ ಪರದೆ ಮೇಲೆ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ನಿಮ್ಮ ಆಯ್ಕೆಗಳು ಈ ರೀತಿ ಇದೆ. ಆಪ್ಷನ್ ಎ ರೆಡ್ ಸಿ ಬ್ರೀಮ್, ಆಪ್ಷನ್ ಬಿ ಗ್ಯಾಂಜಸ್ ರಿವರ್ ಡಾಲ್ಫಿನ್ ಅಥವಾ ಗಂಗಾ ನದಿ ಡಾಲ್ಫಿನ್, ಆಪ್ಷನ್ ಸಿ ಇಂಡಿಯನ್ ಮ್ಯಾಕ್ರೆಲ್ ಭಾರತೀಯ ಬಂಗುಡೆ ಮೀನು, ಆಪ್ಷನ್ ಡಿ ಬ್ಲೂ ಫಿನ್ ಟ್ಯೂನಾ ನೀಲಿ ಫಿನ್ ಟ್ಯೂನಾ. ನೀಲಿ ಫಿನ್ ಟ್ಯೂನಾ ಅನ್ನೋ ಉತ್ತರವನ್ನ 15 ಅಂಕಕ್ಕೆ ಕೊಟ್ಟಿದ್ದೀರಾ. ತಪ್ಪು ಉತ್ತರ. ಇದೀಗ 2ನೇ ಆಯ್ಕೆ. ನಿಮ್ಮ ತಂಡದಿಂದ 10 ಅಂಕಗಳಿಗೆ ಇನ್ನೊಂದು ಉತ್ತರವನ್ನ ಕೊಡಬಹುದು. ಆಪ್ಷನ್ ಎ ರೆಡ್ ಸಿ ಬ್ರೀಮ್ ಅಂತ ನಿಮ್ಮ ಉತ್ತರವನ್ನ ಕೊಟ್ಟಿದ್ದೀರಾ. ಅನ್ಫಾರ್ಚುನೇಟ್ಲಿ ಈ ಉತ್ತರ ಕೂಡ ತಪ್ಪಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ಯಾಂಜಸ್ ರಿವರ್ ಡಾಲ್ಫಿನ್ ಅಥವಾ ಗಂಗಾ ನದಿಯ ಡಾಲ್ಫಿನ್. ಒಂದು ಸುತ್ತು ಮುಗಿದ ಮೇಲೆ ತಂಡಗಳು ಪಡೆದುಕೊಂಡಿರುವಂತಹ ಅಂಕ ಈ ರೀತಿ ಇದೆ. ಮೊದಲನೇ ತಂಡ ಮೈಸೂರು 10 ಅಂಕ ಪಡೆದುಕೊಂಡಿದ್ದೀರಾ. 2ನೇ ತಂಡ ಮಂಡ್ಯ 10 ಅಂಕ ಪಡೆದುಕೊಂಡಿದ್ದೀರಾ. ಬೆಳಗಾವಿ ತಂಡ ಸದ್ಯಕ್ಕೆ ಯಾವ ಅಂಕವನ್ನು ಪಡೆದಿಲ್ಲ. 4ನೇ ತಂಡ ಸಿರ್ಸಿ 10 ಅಂಕ ಪಡೆದುಕೊಂಡಿದ್ದೀರಾ. ಬೆಂಗಳೂರಿನ ಶ್ರದ್ಧಾಂಜಲಿ ಇಂಟಿಗ್ರೇಟೆಡ್ 5ನೇ ತಂಡ 15 ಅಂಕ ಪಡೆದುಕೊಂಡಿದ್ದೀರಾ. ಬೆಂಗಳೂರಿನ ಶೀಲಾ ಕೊತ್ವಾಲ್ 6ನೇ ತಂಡ ಇನ್ನೂ ಕೂಡ ಯಾವುದೇ ಅಂಕ ಪಡೆದಿಲ್ಲ. ಇದೀಗ ಕ್ವಿಜೇಬಲ್ನ 2ನೇ ಸುತ್ತು, ರೌಂಡ್ 2 ಆಂಟಿ ಕ್ಲಾಕ್ ವೈಸ್. ಈ ಸುತ್ತಿನಲ್ಲಿ ಪ್ರತಿ ತಂಡಕ್ಕೂ ಒಂದು ಪ್ರಶ್ನೆ ಬರುತ್ತೆ. ನೇರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹೇಳಿದ್ರೆ 10 ಅಂಕ, ತಪ್ಪು ಉತ್ತರಕ್ಕೆ 0 ಅಂಕ. ಪ್ರಶ್ನೆಗಳು ಪಾಸ್ ಆಗುವುದಿಲ್ಲ. 6ನೇ ತಂಡ ಬೆಂಗಳೂರು
ರೆಡಿ ಇದ್ದೀರಾ ಅಂದರೆ ನಿಮ್ಮಿಂದ ನಾವು ಸುತ್ತನ್ನು ಶುರು ಮಾಡ್ತೀವಿ. ಇಲ್ಲಿದೆ ನಿಮ್ಮ ಮೊದಲ ಪ್ರಶ್ನೆ ಈ ಸುತ್ತಿನಲ್ಲಿ. ವಾಟ್ ಡಾಸ್ WWW ಸ್ಟ್ಯಾಂಡ್ ಫಾರ್ ಇನ್ ಅ ವೆಬ್ಸೈಟ್ ಅಡ್ರೆಸ್? ವೆಬ್ಸೈಟ್ ವಿಳಾಸದಲ್ಲಿ WWW ಅಂದರೆ ಏನು? ಪೂರ್ತಿ ವೆಬ್ ವರ್ಡ್ ವರ್ಲ್ಡ್ ಅಂತ ಹೇಳ್ತಾ ಇದ್ದಾರೆ. ಪಾರ್ಟ್ ಆಫ್ ದಟ್ ಆನ್ಸರ್ ಇಸ್ ಕರೆಕ್ಟ್. ಸೊ ಐ ವಿಲ್ ಗಿವ್ ಯು 5 ಪಾಯಿಂಟ್ಸ್ ಆನ್ ದಟ್ ಆನ್ ಗೆಟಿಂಗ್ ವೆಬ್ ಅಂಡ್ ವರ್ಲ್ಡ್ ಕರೆಕ್ಟ್. ಸರಿಯಾದ ಉತ್ತರ ವರ್ಲ್ಡ್ ವೈಡ್ ವೆಬ್. ಈ ತಂಡಕ್ಕೆ 5 ಅಂಕ ದೊರೆತಿದೆ ಆನ್ ಗೆಟಿಂಗ್ ವರ್ಲ್ಡ್ ಅಂಡ್ ವೆಬ್ ಕರೆಕ್ಟ್. 5ನೇ ತಂಡದ ನೇರ ಪ್ರಶ್ನೆ. ಕ್ರಿಕೆಟ್ನಲ್ಲಿ ಬ್ಯಾಟ್ಮನ್ 0 ರನ್ ಗಳಿಸಿದಾಗ ಅದನ್ನ ಏನಂತ ಕರೀತಾರೆ? ಒಂದು ಪ್ರಾಣಿಯ ಹೆಸರನ್ನ ಬಳಸಿ ಇದಕ್ಕೆ ಒಂದು ಪದ ನೀಡಲಾಗಿದೆ. ಪ್ರಾಣಿ ಅಥವಾ ಪಕ್ಷಿಯ ಹೆಸರನ್ನ ಬಳಸಿ ಇದಕ್ಕೆ ಒಂದು ಹೆಸರನ್ನ ನೀಡಿದ್ದಾರೆ. ಡಕ್ ಅಂತ ಹೇಳೋ ಪ್ರಯತ್ನವನ್ನ ಮಾಡಿದ್ದೀರಾ. ಈ ಉತ್ತರ ಸರಿಯಾಗಿದೆ. 5ನೇ ತಂಡ ಕೊಟ್ಟಿರುವಂತಹ ಉತ್ತರ ಡಕ್ ಸರಿಯಾಗಿದೆ. 4ನೇ ತಂಡದ ನೇರ ಪ್ರಶ್ನೆ ನಿಮ್ಮ ಪರದೆ ಮೇಲೆ ಬರ್ತಾ ಇದೆ. ವಾಟ್ ಇಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಬೈ ಏರಿಯಾ? ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು? ನಾಲ್ಕನೇ ತಂಡ ಬರೆದು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ, ಬರೆದು ಉತ್ತರವನ್ನ ತೋರಿಸೋ ಪ್ರಯತ್ನ ಮಾಡಿದ್ರು. ಅವ್ರು ಕೊಟ್ಟಿರುವಂತಹ ಉತ್ತರ ತಪ್ಪಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೋವಾ. ಇದೀಗ 3ನೇ ತಂಡದ ನೇರ ಪ್ರಶ್ನೆ ಬರ್ತಾ ಇದೆ ನಿಮ್ಮ ಪರದೆ ಮೇಲೆ. ವಿಚ್ ಸಿಟಿ ಡಸ್ ದ ಟೀಮ್ ಯು ಮುಂಬಾ ರೆಪ್ರೆಸೆಂಟ್ ಇನ್ ದ ಪ್ರೊ ಕಬಡ್ಡಿ ಲೀಗ್? ಪ್ರೊ ಕಬಡ್ಡಿ ಲೀಗ್ ನಲ್ಲಿ ಯು ಮುಂಬಾ ಎನ್ನುವಂತಹ ತಂಡ ಯಾವ ನಗರವನ್ನ ಪ್ರತಿನಿಧಿಸುತ್ತೆ? ಯು ಮುಂಬಾ ಅನ್ನುವಂತಹ ಪ್ರೊ ಕಬಡ್ಡಿ ತಂಡ ಯಾವ ನಗರವನ್ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದು ಪ್ರಶ್ನೆ. ಓಕೆ, LIOE ಅಂತ ಹೇಳಿ ಸೈನ್ ಲ್ಯಾಂಗ್ವೇಜ್ ನಲ್ಲಿ ತೋರಿಸಿದ್ದಾರೆ. ಉತ್ತರ ತಪ್ಪಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯು ಮುಂಬಾ ರೆಪ್ರೆಸೆಂಟ್ ಮಾಡುವಂತಹ ನಗರ ಮುಂಬೈ. ಹೆಸರಿನಲ್ಲೇ ಇತ್ತು, ಗಮನಿಸಿ ಉತ್ತರವನ್ನ ಕೊಡಿ ಅಂತ ಹೇಳಿದ್ವಿ. ಯು ಮುಂಬಾ ಮುಂಬೈ ನಗರವನ್ನ ಪ್ರತಿನಿಧಿಸುವ ತಂಡ. ಇದೀಗ ಮುಂದಿನ ತಂಡ 2ನೇ ತಂಡಕ್ಕೆ ನೇರ ಪ್ರಶ್ನೆ ಬರ್ತಿದೆ. ಮಂಡ್ಯ, ನಿಮ್ಮ ಪ್ರಶ್ನೆ ಇಲ್ಲಿದೆ. ವಿಚ್ ಇಂಡಿಯನ್ ಸ್ಟೇಟ್ ಈಸ್ ಫೇಮಸ್ ಫಾರ್ ಕಥಕಳಿ ಡಾನ್ಸ್ ಫಾರ್ಮ್? ಕಥಕಳಿ ನೃತ್ಯ ಪ್ರಕಾರಕ್ಕೆ ಭಾರತದ ಯಾವ ರಾಜ್ಯ ಪ್ರಸಿದ್ಧವಾಗಿದೆ? ಉತ್ತರವನ್ನ ಬರಿತಾ ಇದ್ದಾರೆ 2ನೇ ತಂಡ ಮಂಡ್ಯ. ಮಂಡ್ಯ ತಂಡ ಬರೆದು ಉತ್ತರವನ್ನ ತೋರಿಸಿದ್ದಾರೆ. ಕರ್ನಾಟಕ ಅಂತ ಹೇಳಿದ್ದಾರೆ. ಆದ್ರೆ ಇವರು ಕೊಟ್ಟಿರುವಂತಹ ಉತ್ತರ ತಪ್ಪು. ಸರಿಯಾದ ಉತ್ತರ ಕೇರಳ. ಮೈಸೂರು, ನಿಮ್ಮ ಪ್ರಶ್ನೆ ನೇರ ಪ್ರಶ್ನೆ ಬರ್ತಾ ಇದೆ ನಿಮ್ಮ ಪರದೆ ಮೇಲೆ. ಸುಮೋ ರೆಸ್ಲಿಂಗ್ ಇಸ್ ದ ನ್ಯಾಷನಲ್ ಸ್ಪೋರ್ಟ್ ಆಫ್ ವಿಚ್ ಕಂಟ್ರಿ? ಸುಮೋ ಕುಸ್ತಿ ಯಾವ ದೇಶದ ರಾಷ್ಟ್ರೀಯ ಕ್ರೀಡೆಯಾಗಿದೆ ಅನ್ನೋದು ಪ್ರಶ್ನೆ. ಸುಮೋ ಕುಸ್ತಿ ಯಾವ ದೇಶದ ರಾಷ್ಟ್ರೀಯ ಕ್ರೀಡೆ ಅನ್ನೋದು ಪ್ರಶ್ನೆ. ಈ ತಂಡ ನೀಡಿರುವಂತಹ ಉತ್ತರ ಬೆಂಗಳೂರು. ತಪ್ಪಾಗಿದೆ. ದೇಶದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಪಾನ್. ಇಲ್ಲಿಗೆ 2 ಸುತ್ತುಗಳು ಮುಗಿದಿದೆ. 2 ಸುತ್ತಿನ ಕೊನೆಯಲ್ಲಿ ತಂಡಗಳು ತಗೊಂಡಿರುವಂತಹ ಅಂಕಗಳು ಈ ರೀತಿ ಇದೆ. ಮೈಸೂರು ತಂಡ 10 ಅಂಕಗಳನ್ನು ಪಡೆದುಕೊಂಡಿದ್ದೀರಾ. ಮಂಡ್ಯ ತಂಡ ನೀವು ಕೂಡ 10 ಅಂಕ ಪಡೆದುಕೊಂಡಿದ್ದೀರಾ. ಬೆಳಗಾವಿ ಇನ್ನೂ ಸ್ಕೋರ್ ಮಾಡಿಲ್ಲ. 4ನೇ ತಂಡ ಶಿರ್ಸಿ 10 ಅಂಕ ಪಡೆದುಕೊಂಡಿದ್ದೀರಾ. 5ನೇ ತಂಡ ಬೆಂಗಳೂರಿನ ಶ್ರದ್ಧಾಂಜಲಿ ಇಂಟಿಗ್ರೇಟೆಡ್ ಶಾಲೆ 25 ಅಂಕ ಪಡೆದುಕೊಂಡಿದ್ದೀರಾ. 6ನೇ ತಂಡ ಬೆಂಗಳೂರಿನ ಶೀಲಾ ಕೊತ್ವಾಲ್ 5 ಅಂಕ ಪಡೆದುಕೊಂಡಿದ್ದೀರಾ. ಇದೀಗ ಕ್ವಿಜೇಬಲ್ ನಲ್ಲಿ 3ನೇ ಸುತ್ತು ರೌಂಡ್ 3. ಈ ಸುತ್ತಿನ ನಿಯಮಗಳು ಈ ರೀತಿ ಇದೆ. ಸರಿಯಾದ ಉತ್ತರಕ್ಕೆ 15 ಅಂಕಗಳು, ತಪ್ಪು ಉತ್ತರಕ್ಕೆ 0 ಅಂಕ. ಆಯ್ಕೆಗಳು ಇರೋದಿಲ್ಲ. ಪ್ರಶ್ನೆಗಳನ್ನ 1ನೇ ತಂಡದಿಂದ ಶುರು ಮಾಡಿ ಪ್ರದಕ್ಷಿಣಾಕಾರವಾಗಿ ಪಾಸ್ ಮಾಡ್ತೀವಿ. ಇದೊಂದು
ಇಮೇಜ್ ಆಧಾರಿತ ಸುತ್ತು, ಚಿತ್ರ ಆಧಾರಿತ ಸುತ್ತು. ಮೊದಲನೇ ತಂಡ ಅಂದರೆ ಮೈಸೂರಿನಿಂದ ಈ ಸುತ್ತು ಶುರುವಾಗುತ್ತೆ. ಇಲ್ಲಿದೆ ನಿಮ್ಮ ನೇರ ಪ್ರಶ್ನೆ, ಪರದೆ ಮೇಲೆ ಬರ್ತಾ ಇದೆ ಆನ್ ಯೋರ್ ಸ್ಕ್ರೀನ್. ಐಡೆಂಟಿಫೈ ದಿಸ್ ಮಾನ್ಯುಮೆಂಟ್ ಪ್ರಿಂಟೆಡ್ ಆನ್ ದ ನ್ಯೂ 200 ರೂಪಿ ಕರೆನ್ಸಿ ನೋಟ್ಸ್. ಹೊಸ 200 ರೂಪಾಯಿ ನೋಟುಗಳ ಮೇಲೆ ಮುದ್ರಿಸಲಾಗಿರುವ ಈ ಸ್ಮಾರಕ ಯಾವುದು ಅಂತ ಗುರುತಿಸಿ. ದೆಹಲಿ ಅಂತ ಹೇಳ್ತಾ ಇದ್ದೀರಾ, ಯಾವ ಸ್ಮಾರಕ ಅಂತ, ಪರ್ಟಿಕ್ಯುಲರ್ಲಿ ಯಾವ ಕಟ್ಟಡ ಅದು ಅಂತ ಕೇಳಿದ್ವಿ, ಯಾವ ರಚನೆ ಅಂತ. ದೆಹಲಿ ಅನ್ನೋದು ತಪ್ಪು ಉತ್ತರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 200 ರೂಪಾಯಿ ಕರೆನ್ಸಿ ನೋಟ್ ಮೇಲಿರುವಂತಹ ಸ್ಮಾರಕ ಸಾಂಚಿ ಸ್ತೂಪ. ಎರಡನೇ ತಂಡಕ್ಕೆ ನೇರ ಪ್ರಶ್ನೆ ಬರ್ತಾ ಇದೆ ನಿಮ್ಮ ಪರದೆ ಮೇಲೆ. ಇಲ್ಲಿದೆ ಪ್ರಶ್ನೆ. ಹಿ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಪೆಂಡೆಂಟ್ ಸೌತ್ ಆಫ್ರಿಕಾ. ಇವರು ಯಾರು? ಇವರು ಸ್ವತಂತ್ರ ದಕ್ಷಿಣ ಆಫ್ರಿಕಾದ ಮೊದಲ ಅಧ್ಯಕ್ಷರಾಗಿದ್ರು. ಚಿತ್ರವನ್ನ ನೋಡಿ ಉತ್ತರವನ್ನ ಹೇಳಿ. ಇವರ ಹೆಸರು ಏನು? ಎರಡನೇ ತಂಡ ಈ ಪ್ರಶ್ನೆಯನ್ನ ಪಾಸ್ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೆಲ್ಸನ್ ಮಂಡೇಲಾ. ಇದೀಗ ಬೆಳಗಾವಿ ತಂಡಕ್ಕೆ ನೇರ ಪ್ರಶ್ನೆ ನಿಮ್ಮ ಪರದೆ ಮೇಲೆ ಬರ್ತಾ ಇದೆ. ನೇಮ್ ದಿಸ್ ಪರ್ಸನ್ ಹೂ ವಾಸ್ ದ ಫಸ್ಟ್ ಇಂಡಿಯನ್ ಬ್ಯಾಡ್ಮಿಂಟನ್ ಪ್ಲೇಯರ್ ಟು ಹ್ಯಾವ್ ವನ್ ಅನ್ ಒಲಿಂಪಿಕ್ ಮೆಡಲ್. ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಇವರು. ಇವರನ್ನ ಗುರುತಿಸಿ. ಈ ತಂಡ ಈ ಪ್ರಶ್ನೆಯನ್ನ ಪಾಸ್ ಮಾಡಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೈನಾ ನೆಹ್ವಾಲ್. ಸೈನಾ ನೆಹ್ವಾಲ್ ಅನ್ನೋ ಆಟಗಾರ್ತಿಯ ಪಿಕ್ಚರ್ ಅನ್ನ ಇಲ್ಲಿ ತೋರಿಸಿದ್ವಿ. ಇದೀಗ ನಾಲ್ಕನೇ ಪ್ರಶ್ನೆ ಸಿರ್ಸಿ ನಿಮಗೆ ಬರ್ತಾ ಇದೆ ನಿಮ್ಮ ನೇರ ಪ್ರಶ್ನೆ ಪರದೆ ಮೇಲೆ. ಮರ್ಲಿಯನ್ ಇಸ್ ದ ಅಫಿಷಿಯಲ್ ಮ್ಯಾಸ್ಕಾಟ್ ಆಫ್ ವಿಚ್ ಏಷ್ಯನ್ ಕಂಟ್ರಿ. ಮರ್ಲಿಯನ್ ಅನ್ನೋದು ಯಾವ ದೇಶದ, ಏಷ್ಯನ್ ದೇಶದ ಅಧಿಕೃತ ಮ್ಯಾಸ್ಕಾಟ್. ಆ ಮ್ಯಾಸ್ಕಾಟ್ನ ಚಿತ್ರ ಇಲ್ಲಿದೆ. ಹೆಸರಿನಲ್ಲೂ ಕೂಡ ಸಿಂಹ ಅನ್ನೋದಕ್ಕೆ ಹಿಂಟ್ ಇದೆ. ಹೆಸರಿನಲ್ಲೂ ಕೂಡ ಅದಿದೆ. ಸಿರ್ಸಿ ಬರೆದು ಉತ್ತರವನ್ನ ತೋರಿಸ್ತಿದ್ದಾರೆ. ಬ್ಯಾಂಗ್ಳೂರ್ ಅಂತ ಹೇಳ್ತಾ ಇದ್ದೀರಾ, ಬಟ್ ಬ್ಯಾಂಗ್ಳೂರ್ ಒಂದು ದೇಶ ಅಲ್ಲ, ಒಂದು ನಗರ, ಭಾರತದಲ್ಲಿರೋ ಒಂದು ನಗರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಂಗಪೂರ್. ಅದನ್ನ ನಾಲ್ಕನೇ ತಂಡ ಕೊಡ್ಲಿಲ್ಲ. ವಿಚ್ ಮೀನ್ಸ್ ವಿ ವಿಲ್ ಮೂವ್ ಆನ್ ಟು ಟೀಮ್ ನಂಬರ್ 5. ನಿಮ್ಮ ನೇರ ಪ್ರಶ್ನೆ ಬರ್ತಾ ಇದೆ. ಯು ವಿಲ್ ಗೆಟ್ ದ ನೆಕ್ಸ್ಟ್ ಡೈರೆಕ್ಟ್ ಕ್ವೆಶ್ಚನ್. ಬೆಂಗಳೂರಿನ ಶ್ರದ್ಧಾಂಜಲಿ ಇಂಟಿಗ್ರೇಟೆಡ್ ಶಾಲೆ ನಿಮ್ಮ ನೇರ ಪ್ರಶ್ನೆ ಪರದೆ ಮೇಲೆ. ಐಡೆಂಟಿಫೈ ದಿಸ್ ಇಂಡಿಯನ್ ಅಥ್ಲೀಟ್ ಹೂ ಒನ್ ಇಂಡಿಯಾಸ್ ಫಸ್ಟ್ ಎವರ್ ಒಲಿಂಪಿಕ್ ಗೋಲ್ಡ್ ಮೆಡಲ್ ಇನ್ ಅಥ್ಲೆಟಿಕ್ಸ್ ಅಟ್ ಟೋಕಿಯೋ 2020. ಟೋಕಿಯೋ 2020ರ ಒಲಿಂಪಿಕ್ಸ್ನಲ್ಲಿ ಅಥ್ಲೆಟಿಕ್ನಲ್ಲಿ ಮೊದಲ ಚಿನ್ನ, ಭಾರತಕ್ಕೆ ಮೊದಲ ಒಲಿಂಪಿಕ್ ಚಿನ್ನವನ್ನ ಗೆದ್ದಂತಹ ಈ ಕ್ರೀಡಾಪಟು ಯಾರು ಅಂತ ಗುರುತಿಸಿ. ಓಕೆ, ಐದನೇ ತಂಡದಿಂದ ಈ ಪ್ರಶ್ನೆಗೆ ಯಾವುದೇ ಉತ್ತರ ಬಂದಿಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀರಜ್ ಚೋಪ್ರಾ. ಇಲ್ಲಿದೆ ಈ ಸುತ್ತಿನ ಕೊನೆ ಪ್ರಶ್ನೆ. ಆರನೇ ತಂಡ ಅಂದ್ರೆ ಬೆಂಗಳೂರಿನ ಶೀಲಾ ಕೊತ್ವಾಲ್ ಶಾಲೆ ನಿಮಗೆ ಬರ್ತಾ ಇದೆ. ನೇರ ಪ್ರಶ್ನೆ ಪರದೆ ಮೇಲೆ. ಐಡೆಂಟಿಫೈ ದಿಸ್ ಆನಿಮಲ್ ದಟ್ ಇಸ್ ದ ಸ್ಟೇಟ್ ಆನಿಮಲ್ ಆಫ್ ಆಂಧ್ರ ಪ್ರದೇಶ್, ಹರಿಯಾಣ, ಪಂಜಾಬ್ ಅಂಡ್ ಇಟ್ ಇಸ್ ನೋನ್ ಫಾರ್ ಇಟ್ಸ್ ಸ್ಪೀಡ್. ಆಂಧ್ರ ಪ್ರದೇಶ, ಹರಿಯಾಣ, ಪಂಜಾಬ್ನ ರಾಜ್ಯ ಪ್ರಾಣಿಯಾಗಿರುವ ಈ ಪ್ರಾಣಿಯನ್ನ ಗುರುತಿಸಿ. ಇದು ತನ್ನ ವೇಗದಿಂದ ತುಂಬಾ ಪ್ರಸಿದ್ಧವಾಗಿದೆ. ಯಾವ ಪ್ರಾಣಿ? ರೇನ್ಡಿಯರ್ ಅನ್ನೋದು ಇವರ ಉತ್ತರ. ಆದರೆ ರೇನ್ಡಿಯರ್ ಭಾರತದಲ್ಲಿ ಇಲ್ಲ. ಈ 3 ರಾಜ್ಯಗಳಲ್ಲಂತೂ ಖಂಡಿತವಾಗ್ಲೂ ಇಲ್ಲ. ತಪ್ಪು ಉತ್ತರವನ್ನ ಕೊಟ್ಟಿದ್ದಾರೆ ಆರನೇ ತಂಡ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೃಷ್ಣ ಮೃಗ ಅಥವಾ ಬ್ಲ್ಯಾಕ್ ಬಕ್ ಅಂತ ಹೇಳಿ ಕರೀತಾರೆ. ಇಲ್ಲಿಗೆ ಕ್ವಿಜೇಬಲ್ನ ಎಲ್ಲ 3 ಸುತ್ತುಗಳು ಮುಗಿದಿದೆ. ಕ್ವಿಜ್ನ ಕೊನೆಯಲ್ಲಿ ತಂಡಗಳು ಪಡೆದುಕೊಂಡಿರುವಂತಹ ಅಂಕ ಈ ರೀತಿ ಇದೆ. ಮೊದಲ ವಲಯ ಮೈಸೂರು JSS ಸಹನಾ ಸ್ಪೆಷಲ್ ಸ್ಕೂಲ್ ಫಾರ್ ಹಿಯರಿಂಗ್ ಇಂಪೇರ್ಡ್ ಯಶವಂತ್ ಹಾಗೂ ಪವನ್ 10 ಅಂಕಗಳನ್ನು ಪಡೆದುಕೊಂಡಿದ್ದೀರಾ. ಎರಡನೇ ತಂಡ ಮಂಡ್ಯದ ಜ್ಞಾನ ವಿಕಾಸ್ ಸ್ಪೆಷಲ್ ಸ್ಕೂಲ್ನ ಭಾವನಾ ಹಾಗೂ ಹಾರಿಕಾ 10 ಅಂಕಗಳನ್ನು ಪಡೆದುಕೊಂಡಿದ್ದೀರಾ. ಮೂರನೇ ತಂಡ ಬೆಳಗಾವಿಯ ರುಮಾನಾ ಹಾಗೂ ಜಯಸಿಂಹ ಕಾದ್ರೋಳಿ ಗವರ್ಮೆಂಟ್ KHPS ದೇಮಟ್ಟಿಯಿಂದ ಬಂದಿರೋ ತಂಡ. ನೀವು
ಇದುವರೆಗೂ ಯಾವ ಅಂಕವನ್ನು ಪಡೆದಿಲ್ಲ. 4ನೇ ತಂಡ ಶಿರ್ಸಿಯ ಮಹಾದೇವ್ ಭಟ್ ಕೂರ್ಸೆ ಡೆಫ್ ಶಾಲೆಯ ಮಕ್ಕಳಾದ ಪ್ರಜ್ವಲ್ ನಾಯ್ಕ ಹಾಗೂ ಸುಮನ್ ದೊಡ್ಡಮನಿ, ನೀವು 10 ಅಂಕಗಳನ್ನು ಪಡೆದುಕೊಂಡಿದ್ದೀರಾ. 5ನೇ ತಂಡ ಬೆಂಗಳೂರಿನ ಶ್ರದ್ಧಾಂಜಲಿ ಇಂಟಿಗ್ರೇಟೆಡ್ ಪ್ರೈಮರಿ ಶಾಲೆಯ ಸಂತೋಷ್ ಹಾಗೂ ನುಸ್ರತ್, ನೀವು ಒಟ್ಟು 25 ಅಂಕ ಪಡೆದುಕೊಂಡಿದ್ದೀರಾ. ಬೆಂಗಳೂರಿನ ಶೀಲಾ ಕೊತ್ವಾಲ್ ಶಾಲೆಯಿಂದ ರೆಹಾನ್ ಹಾಗೂ ಭವ್ಯ, ನೀವು 5 ಅಂಕ ಪಡೆದುಕೊಂಡಿದ್ದೀರಾ. 3 ತಂಡಗಳ ನಡುವೆ 2ನೇ ಸ್ಥಾನಕ್ಕೆ ಟೈ ಆಗಿದೆ. ಮೊದಲ ತಂಡ ಮೈಸೂರು, 2ನೇ ತಂಡ ಮಂಡ್ಯ ಹಾಗೂ 4ನೇ ತಂಡ ಸಿರ್ಸಿ. 3 ತಂಡಗಳ ಮಧ್ಯೆ ಸಮ ಅಂಕ 10 ಅಂಕ ತಗೊಂಡು ಟೈ ಆಗಿದೆ. ಇದೀಗ ನಾವು ಸೂಪರ್ ಓವರ್ ಅನ್ನ ನಡೆಸ್ತೀವಿ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಎಲ್ಲರೂ ಕೂಡ ಈ ಪ್ರಶ್ನೆಗೆ ಸರಿಯಾದ ಆಪ್ಷನ್ ಅನ್ನ ಒಟ್ಟಿಗೆ ತೋರಿಸಬೇಕಾಗುತ್ತೆ. ಯಾರು ಸರಿ ಉತ್ತರವನ್ನ ಕೊಡ್ತಿರೋ ಅವರು ಈ ಕ್ವಿಜ್ ನಲ್ಲಿ ಸೆಕೆಂಡ್ ಪೊಸಿಷನ್ ಬರ್ತೀರಾ. ಪಾಟ್ನಾ ಇಸ್ ದ ಕ್ಯಾಪಿಟಲ್ ಆಫ್ ವಿಚ್ ಇಂಡಿಯನ್ ಸ್ಟೇಟ್? ಪಾಟ್ನಾ ಯಾವ ಭಾರತೀಯ ರಾಜ್ಯದ ರಾಜಧಾನಿ? ನಿಮ್ಮ ಆಪ್ಷನ್ಸ್: ಎ ಬಿಹಾರ್, ಬಿ ಮಧ್ಯಪ್ರದೇಶ್, ಸಿ ರಾಜಸ್ಥಾನ್. ಓಕೆ, ಇದರಲ್ಲಿ ಒಂದು ತಂಡ ಕೊಟ್ಟಿರುವಂತಹ ಉತ್ತರ ಸರಿಯಾಗಿದೆ. ಮೊದಲ ತಂಡ ಎ ಅಂತ ಹೇಳಿದ್ದೀರಾ, ನಿಮ್ಮ ಉತ್ತರ ಸರಿ ಇದೆ. ಸೊ ದ ರನ್ನರ್ಸ್ ಅಪ್ ಫಾರ್ ಕ್ವಿಜೇಬಲ್ HI ಕ್ಯಾಟಗರಿಯ ರನ್ನರ್ಸ್ ಅಪ್. ಇಲ್ಲಿಗೆ ಕ್ವಿಜೇಬಲ್ನ ಶ್ರವಣದೋಷ ವಿಭಾಗದ ರಾಜ್ಯ ಮಟ್ಟದ ಸ್ಪರ್ಧೆ ಇಲ್ಲಿಗೆ ಮುಕ್ತಾಯ ಆಗಿದೆ. ವಿನ್ನರ್ಸ್ ಹಾಗೂ ರನ್ನರ್ ಅಪ್ ಅನ್ನ ಡಿಸೈಡ್ ಮಾಡಿ ಆಗಿದೆ. ಇದೀಗ ಫೆಲಿಸ್ಟೇಷನ್ ನಡೆಯಲಿದೆ ಇದೇ ವೇದಿಕೆ ಮೇಲೆ. ಇದನ್ನ ನಡೆಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಒಬ್ಬ ಮುಖ್ಯ ಅತಿಥಿ ಇದ್ದಾರೆ. ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋ ಮೂಲಕ ಪ್ರಶಸ್ತಿ ಪ್ರದಾನವನ್ನ ಶುರು ಮಾಡಲಿದ್ದೇವೆ. ಈ ದಿನ ನಮ್ಮ ಜೊತೆ ಇದ್ದಾರೆ ಮಿಸ್ ಲಲಿತಾ ಆರ್ ಹೊಳ್ಳ, LTI ಮೈಂಡ್ಟ್ರೀ ಫೌಂಡೇಶನ್ ದಕ್ಷಿಣ ವಲಯದ ಮುಖ್ಯಸ್ಥರು. ಇವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ವೆಲ್ಕಮ್. ಕ್ವಿಜೇಬಲ್ನ ಶ್ರವಣದೋಷ ವಿಭಾಗದ ರಾಜ್ಯ ಮಟ್ಟದ ಫಿನಾಲೆಯಲ್ಲಿ ವಿಜೇತರಾಗಿರುವಂತಹ ವಲಯ ಬೆಂಗಳೂರಿನ ಶ್ರದ್ಧಾಂಜಲಿ ಇಂಟಿಗ್ರೇಟೆಡ್ ಪ್ರೈಮರಿ ಶಾಲೆಯ ತಂಡ ಸಂತೋಷ್ ಜೆ ಹಾಗೂ ನುಸ್ರತ್ ಬಾನು, ವಿನ್ನರ್ಸ್ ಫಾರ್ ಕ್ವಿಜೇಬಲ್. ಇವರಿಗೆ LTI ಮೈಂಡ್ಟ್ರೀ ಹಾಗೂ ಸೇವಾ ಇನ್ ಆಕ್ಷನ್ ವತಿಯಿಂದ ಸರ್ಟಿಫಿಕೇಟ್, ಟ್ರೋಫಿ ಹಾಗೂ ನಗದು ಬಹುಮಾನ ದೊರೀತಾ ಇದೆ. ಚಂದನದ ವತಿಯಿಂದ ಪುಸ್ತಕವನ್ನು ಬಹುಮಾನವಾಗಿ ನೀಡಲಾಗ್ತಾ ಇದೆ. ಎರಡನೇ ಸ್ಥಾನ ಪಡೆದಿರುವಂತಹ ತಂಡ ಮೈಸೂರಿನ JSS ಸಹನಾ ಸ್ಪೆಷಲ್ ಶಾಲೆಯ ಯಶವಂತ KS ಹಾಗೂ ಪವನ್. ಕ್ವಿಜೇಬಲ್ನ ಫೈನಲಿಸ್ಟ್ ತಂಡ ಮಂಡ್ಯ ಜ್ಞಾನ ವಿಕಾಸ್ ಸ್ಪೆಷಲ್ ಶಾಲೆಯ ಭಾವನಾ ಹಾಗೂ ಹಾರಿಕಾ. ಇವರಿಗೆ LTI ಮೈಂಡ್ಟ್ರೀ ಹಾಗೂ ಸೇವಾ ಇನ್ ಆಕ್ಷನ್ ವತಿಯಿಂದ ಸರ್ಟಿಫಿಕೇಟ್ ಮತ್ತು ಗಿಫ್ಟ್ ಹ್ಯಾಂಪರ್ ದೊರೀತಾ ಇದೆ. ಕ್ವಿಜೇಬಲ್ನ ಇನ್ನೊಂದು ಫೈನಲಿಸ್ಟ್ ತಂಡ ಬೆಳಗಾವಿಯ ಗವರ್ಮೆಂಟ್ KHPS ದೇಮಟ್ಟಿ. ಇಲ್ಲಿಂದ ಬಂದಿರೋ ರುಮಾನಾ ಹಾಗೂ ಜಯಸಿಂಹ ಕಾದ್ರೋಳಿ. ಮತ್ತೊಂದು ಫೈನಲಿಸ್ಟ್ ತಂಡ ಸಿರ್ಸಿಯ ಮಹಾದೇವ್ ಭಟ್ ಕೂರ್ಸೆ ಡೆಫ್ ಶಾಲೆಯ ಪ್ರಜ್ವಲ ನಾಯ್ಕ ಹಾಗೂ ಸುಮನ್ ದೊಡ್ಡಮನಿ. ಕ್ವಿಜೇಬಲ್ನ ಕೊನೆಯ ಫೈನಲಿಸ್ಟ್ ತಂಡ
ಬೆಂಗಳೂರಿನ ಶೀಲಾ ಕೊತ್ವಾಲ್ ಇನ್ಸ್ಟಿಟ್ಯೂಟ್ ಫಾರ್ ದ ಡೆಫ್ನಿಂದ ರೆಹಾನ್ ಶರೀಫ್ ಹಾಗೂ ಭವ್ಯ ಎಸ್. ಕ್ವಿಸೇಬಲ್ನ ಶ್ರವಣದೋಷ ವಿಭಾಗದ ರಾಜ್ಯ ಮಟ್ಟದ ಸ್ಪರ್ಧೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಇನ್ನು 2 ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದೆ. ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.